ಇವತ್ತು ನಡೆದಿರುವಂತಹ ಬಜೆಟ್ ಸಾಕಷ್ಟು ತೀವ್ರತೆಯನ್ನ ಪಡ್ಕೊಳ್ತಾ ಇತ್ತು, ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕ್ತಾ ಇತ್ತು. ಕೆಲವೊಂದು ಶಾಕ್ ಅನ್ನ ಇವತ್ತಿನ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ರೆ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕೂಡ ಮಾಡುವ ನಿಟ್ಟಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು. ಇನ್ನು ಬಜೆಟ್ ನಲ್ಲಿ ಎಣ್ಣೆ ಕಿಕ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಳಿಸಿರುವಂತದ್ದು, ಬಿಯರ್ ಸ್ಲ್ಯಾಬ್ ಗಳ ಪರಿಷ್ಕರಣೆ ಮಾಡೋ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತಿನ ಬಜೆಟ್ ನಲ್ಲಿ ಮಾತನಾಡಿದ್ರು. ಕಳೆದ ಬಾರಿಗಿಂತ ಹೆಚ್ಚು ಟಾರ್ಗೆಟ್ ಅನ್ನ ಸರ್ಕಾರ ಕೊಟ್ಟಿರುವಂತದ್ದು. ಎಣ್ಣೆ ಕಿಕ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಳಿಸಿರುವಂತದ್ದು, ಬಿಯರ್ ಸ್ಲ್ಯಾಬ್ ಗಳ ಪರಿಷ್ಕರಣೆಯನ್ನ ಮಾಡಿರುವಂತದ್ದು. ಅನ್ಯ ರಾಜ್ಯಗಳ ಬೆಲೆಗೆ ಅನುಗುಣವಾಗಿ ಇಲ್ಲೂ ಕೂಡ ಪರಿಷ್ಕರಣೆ ಮಾಡೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು. ಕಳೆದ ಬಾರಿಗಿಂತ ಹೆಚ್ಚು ಟಾರ್ಗೆಟ್ ಅನ್ನ ಈಗ ಸರ್ಕಾರ ಕೊಟ್ಟಿರುವಂತದ್ದು. ಅಂದ್ರೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಜಾಸ್ತಿ ಆದಾಯ ಇವರ ಬೊಕ್ಕಸ ತುಂಬೋದು ಎಲ್ಲಿ ಅಂತ ಅಂದ್ರೆ ಈ ಲಿಕ್ಕರ್ ಶಾಪ್ಗಳಲ್ಲಿ. ಈಗ ಇದೇ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಎಣ್ಣೆ ಪ್ರಿಯರಿಗೆ ಒಂದು ರೀತಿಯಾಗಿ ಸರ್ಕಾರ ಶಾಕ್ ಕೊಟ್ಟಿರುವಂತದ್ದು. ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು, ಬಿಯರ್ ಬೆಲೆ ಏರಿಕೆ ಆಗೋ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಫೈನಲಿ ಇವತ್ತು ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಣ್ಣೆ ಪ್ರಿಯರಿಂದ ಹೆಚ್ಚು ಟ್ಯಾಕ್ಸ್ ನಿರೀಕ್ಷೆಯನ್ನ ಸರ್ಕಾರ ಮಾಡ್ತಾ ಇರುವಂತದ್ದು. ಕಳೆದ ಬಾರಿಗಿಂತ 2525 ಕೋಟಿ ಹೆಚ್ಚುವರಿ ತೆರಿಗೆ ಸಂಗ್ರಹವನ್ನ ಗುರಿಯನ್ನ ಇಟ್ಕೊಂಡಿದೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಹೆಚ್ಚು ಗುರಿಯನ್ನ ಇಟ್ಕೊಂಡಿರುವಂತದ್ದು. ಸಾಮಾನ್ಯವಾಗಿ ಗಮನಿಸಬೇಕು ಅಂತಂದ್ರೆ ಈ ಸರ್ಕಾರಕ್ಕೆ ಬೊಕ್ಕಸ ತುಂಬೋದೇ ಈ ಲಿಕ್ಕರ್ ಶಾಪ್ನಿಂದ. ಹೀಗಾಗಿ ಅದನ್ನೇ ಈಗ ಒಂದು ರೀತಿಯಾಗಿ ದಾಳವಾಗಿ ಬಳಸ್ಕೊಳ್ತಾ ಇರುವಂತದ್ದು ರಾಜ್ಯ ಸರ್ಕಾರ. ಕಳೆದ ಬಾರಿ 36,000 ಕೋಟಿ, ಈ ಬಾರಿ 38,525 ಕೋಟಿ ಟಾರ್ಗೆಟ್ ಅನ್ನ ಸರ್ಕಾರ ಇಟ್ಕೊಂಡಿರುವಂತದ್ದು. ಬೇರೆ ರಾಜ್ಯಗಳಿಗೆ ಅನುಗುಣವಾಗಿ ಎಣ್ಣೆ ದರ ಏರಿಕೆಯನ್ನ ಅಂದ್ರೆ ಬೇರೆ ರಾಜ್ಯದಲ್ಲಿ ಈಗಾಗಲೇ ಲಿಕ್ಕರ್ ಶಾಪ್ನ ಎಣ್ಣೆ ಬೆಲೆ ಏರಿಕೆಯನ್ನ ಕೂಡ ಮಾಡಲಾಗಿತ್ತು. ಈಗ ಅದೇ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಸಾಕ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ.